ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಶೋಭಾ ಟಿವಿಗೆ ಸ್ವಾಗತ. ಸೊ ಇವತ್ತಿನ ವಿಡಿಯೋ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಗೃಹಲಕ್ಷ್ಮಿಯರಿಗೆ ಪ್ರತಿ ತಿಂಗಳು 3,000 ರೂಪಾಯಿ ಸಿಗುತ್ತೆ ಅಂತ. ಸೊ ಅದು ನಿಜನಾ ಸುಳ್ಳ? ಸೊ ಇದ್ರ ಬಗ್ಗೆ ನಾವು ಸಂಪೂರ್ಣವಾಗಿ ವಿಡಿಯೋದಲ್ಲಿ ನೋಡೋಣ. ಸೊ ಅದಕ್ಕೂ ಮುಂಚೆ ನೀವೇನು ಮಾಡಬೇಕು ಅಂದರೆ ಈ ಪೂರ್ತಿ ವಿಡಿಯೋ ನೋಡಬೇಕು, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಬೇಕು. ಸೊ ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಶುರು ಮಾಡೋಣ. ಸೊ ಅದಕ್ಕೂ ಮುಂಚೆ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಒಂದು ಸಬ್ಸ್ಕ್ರೈಬ್ ಮಾಡಿ. ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿರೋರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ವಿಡಿಯೋ ನೋಡೋದಾದರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಗೃಹಲಕ್ಷ್ಮಿಯವರಿಗೆ ಪ್ರತಿ ತಿಂಗಳು 3,000 ರೂಪಾಯಿ ಸಿಗುತ್ತೆ ಅಂತ. ಸೊ ಈಗ ಸಿಗ್ತಾ ಇರೋದು ಎಷ್ಟು 2,000 ರೂಪಾಯಿ ಅಲ್ವಾ? ಸೊ ಇನ್ನು ಮುಂದೆ 3,000 ರೂಪಾಯಿ ಕೊಡ್ತಾರಂತೆ. ತುಂಬಾ ಎಲ್ಲ ಕಡೆನೂ ವೈರಲ್ ಆಗ್ತಾ ಇದೆ. ಸೊ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ವೈರಲ್ ಆಗ್ತಾ ಇದೆ. ಸೊ ಇನ್ನು ಮುಂದೆ 3,000 ರೂಪಾಯಿ ಕೊಡ್ತಾರಂತೆ ಅಂತ. ಸೊ ಇದ್ರ ಬಗ್ಗೆ ನಾವು ಕೂಡ ತಿಳಿದುಕೊಳ್ಳೋಣ. ಸೊ ಈ ತಿಂಗಳು ಬಜೆಟ್ ಮಂಡನೆ ಮಾಡಿದ್ರಲ್ಲ ನಮ್ಮ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸರ್. ಸೊ ಆ ಬಜೆಟ್ ಘೋಷಣೆಯಲ್ಲಿ ಈ ಥರ ಹೇಳಿದಾರಂತೆ, 3,000 ರೂಪಾಯಿ ಕೊಡ್ತಾರಂತೆ ಅಂತ ತುಂಬಾ ವೈರಲ್ ಆಗ್ತಾ ಇದೆ. ಸೊ ಅದು ನಿಜನ ಸುಳ್ಳ? ಮತ್ತು ರಾಜ್ಯ ಸರ್ಕಾರ ಕೊಡ್ತಾ ಇಲ್ವಾ? ಸೊ ಅದ್ರ ಬಗ್ಗೆನೂ ಕೂಡ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಗೃಹಲಕ್ಷ್ಮಿಗೆ 3,000 ರೂಪಾಯಿ ಬರುತ್ತೆ ಅಂತ. ಸೊ ಎಲ್ಲ ಕಡೆ ವೈರಲ್ ಆಗ್ತಿದೆ. ಫೇಸ್ಬುಕ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ಟ್ವಿಟರ್ ಆಗಲಿ, ಯೂಟ್ಯೂಬ್ ಆಗಲಿ. ಸೊ ಈ ಥರ ಎಲ್ಲ ಕಡೆನೂ ವೈರಲ್ ಆಗ್ತಾಯಿದೆ, ಪ್ರತಿ ತಿಂಗಳು 3,000 ರೂಪಾಯಿ ಬರುತ್ತೆ ಅಂತ. ಸೊ ಈ ತಿಂಗಳಲ್ಲಿ ನಡೆದ ಬಜೆಟ್ನಲ್ಲಿ ಘೋಷಣೆಯನ್ನು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಈ ರೀತಿ ಯಾವುದೇ ರೀತಿ ಘೋಷಣೆ ಮಾಡಿಲ್ಲ. ಸೊ ಆದರೆ ಈ ರೀತಿ ಸುಳ್ಸುದಿನ ಹಬ್ಬಿಸ್ತಾ ಇದ್ದಾರೆ. ಸೊ ಯಾಕೆಂದನೂ ಗೊತ್ತಿಲ್ಲ. ಸೊ ನಿಮಗೆ ತಿಳಿದಿರೋ ಹಾಗೆ ಗ್ಯಾಸ್ ವಿಚಾರದಲ್ಲೂ ಕೂಡ ಹೀಗೆ ಮಾಡಿದ್ರು. ಈ KYC ಮಾಡಿಸ್ಬಿಟ್ರೆ ಪ್ರತಿಯೊಬ್ಬರಿಗೂ ಗ್ಯಾಸ್ ಬೆಲೆ 600 ರೂಪಾಯಿ ಆಗುತ್ತೆ. ಸೊ ಸಬ್ಸಿಡಿ ಹಣ ಮತ್ತು 300 ರೂಪಾಯಿ ವಾಪಸ್ ಸಿಗುತ್ತೆ ಅಂತ. ಸೊ ಎಲ್ಲರೂ ಹೋಗಿ ಇವಾಗಲೇ KYC ಮಾಡ್ತೀವಿ ಅಂದರು ಅಲ್ವಾ? ಸೊ ಅದರಲ್ಲೂ ಹಳ್ಳಿ ಜನ ಅಂತೂ ತಮ್ಮ ಕೆಲಸ ಕಾರ್ಯನೆಲ್ಲ ಬಿಟ್ಟು ದಿನಪೂರ್ತಿ ಕಾಯ್ದು KYC ಮಾಡಿಸ್ಕೊಂಡಿದ್ದಾರೆ. ಆದರೆ ಸುಳ್ಳಾಗಿತ್ತು. ಸೊ ಪಾಪ ಅವ್ರಿಗೇನು ಗೊತ್ತು, ಈ ಥರ ಸುಳ್ಳು ಎಬ್ಬಿಸಿದಾಗ ಅವರು ಕೂಡ ಹೋಗಿ KYC ಮಾಡಿಸ್ಬೇಕಾಗುತ್ತೆ. ಮಾಡಿಸಿದ್ದಾರೆ ಪಾಪ ಅವರು. ಸೊ ಆದರೆ ಇದು ಸುಳ್ಳು. ಅದೇ ರೀತಿ ಗೃಹಲಕ್ಷ್ಮಿ ಯೋಜನೆಯಲ್ಲೂ ಸಹ ಪ್ರತಿ ತಿಂಗಳು 3,000 ರೂಪಾಯಿ ಸಿಗುತ್ತೆ ಅಂತ ಸುಳ್ಳು ಎಬ್ಬಿಸ್ತಾ ಇದ್ದಾರೆ. ಆದರೆ ನಮ್ಮ ಗೃಹಲಕ್ಷ್ಮಿಯವರಿಗೆ 2,000 ರೂಪಾಯಿ ಸಿಗುತ್ತೆ ಅಂದ್ರೇ ಫುಲ್ ಖುಷಿ ಪಡ್ತಾಯಿದ್ರು. 2,000 ರೂಪಾಯಿ ಸಿಗೋ ಜಾಗದಲ್ಲಿ 3,000 ರೂಪಾಯಿ ಸಿಕ್ಕರೆ ತುಂಬಾ ಖುಷಿ ಆಗುತ್ತಲ್ವಾ? ಯಾರಿಗೆ ತಾನೇ ಖುಷಿ ಆಗೋಲ್ಲ? 2,000 ರೂಪಾಯಿ ಸಿಕ್ಕರೆ ತುಂಬ ಮನೆಗೆ ಯೂಸ್ ಆಗುತ್ತೆ. ಇನ್ನು 3,000 ರೂಪಾಯಿ ಸಿಕ್ಕರೆ ಇನ್ನೊಂದು ಸ್ವಲ್ಪ ಯೂಸ್ ಆಗುತ್ತಲ್ಲ ಅಂತ ತುಂಬಾ ಖುಷಿ ಪಡ್ತಾಯಿದ್ರು. ಆದರೆ ಇದು ಪಕ್ಕ ಸುಳ್ಳು. 3,000 ರೂಪಾಯಿ ಯಾವುದೇ ಕಾರಣಕ್ಕೂ ಬರಲ್ಲ. ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಮಾತ್ರ ಪಕ್ಕ ಬರುತ್ತೆ, ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ಕಾಂಗ್ರೆಸ್ ಸರ್ಕಾರ ಎಲ್ಲಿವರೆಗೂ ಇರುತ್ತೋ ಸೊ ಅಲ್ಲಿವರೆಗೂ ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಆಗೋದಿಲ್ಲ ಅಂತಲೇ ಹೇಳ್ಬೋದು. ಸೊ ಎಷ್ಟೋ ಜನಕ್ಕೆ ಯೂಸ್ ಆಗೋವಂಥದ್ದು ಇದು ಸ್ಟಾಪ್ ಆದರೆ ತುಂಬಾ ನಷ್ಟ ಆಗುತ್ತಪ್ಪ ಮಹಿಳೆಯರಿಗೆ. ಸೊ ಗೃಹಲಕ್ಷ್ಮಿ ಯೋಜನೆ ಹಣ ಎಷ್ಟೋ ಜನ ಬಡವರಿಗೆ ಮತ್ತು ಮಹಿಳೆಯರಿಗೆ, ವಯಸ್ಸಾದವ್ರಿಗೆ ತುಂಬಾ ಉಪಯೋಗ ಆಗ್ತಾಯಿದೆ. ಯಾಕೆಂದರೆ ಮೊನ್ನೆ ತಾನೇ ನೀವೆಲ್ಲರೂ ನೋಡಿರ್ಬೋದು TV ಚಾನಲಲ್ಲಿ ನ್ಯೂಸಲ್ಲೆಲ್ಲ. ಸೊ ಬೆಳಗಾವಿಯಲ್ಲಿ ಯಾರೋ ಒಬ್ಬರು ಅನಾರೋಗ್ಯದಿಂದ ತೀರ್ಕೊಂಡ್ರು. ಸೊ ಅವ್ರ ಹೆಸರು ಬಂದ್ಬಿಟ್ಟು ಶಿವಲಿಂಗಪ್ಪ ಅಂತ. ಸೊ ಅವ್ರ ತಾಯಿ ಹೆಸರು ನೀಲವ ಅಂತ. ಸೊ ಅವ್ರ ಕುಟುಂಬದಲ್ಲಿ ಇದ್ದಿದ್ದು ಇಬ್ಬರು, ತಾಯಿ ಮಗ ಅಷ್ಟೇ. ತಾಯಿಗೆ ಮಗ ಕೂಡ ಸತ್ತಾಗ ಯಾರು ಕೂಡ ತಾಯಿನ ಯಾರೋ ಅನ್ಕೋತಾರೆ ಈಗ ಮುಂದೆ. ಸೊ ಅವರು ಕೂಡ ಒಂದು ತುಂಬ ಬಡ ಕುಟುಂಬದವರು. ಸೊ ಆ ಮಗ ಸಾಯಬೇಕಾದ್ರೆ ಹೇಳಿರಂತೆ, ನಿಮಗೆ ಗೃಹಲಕ್ಷ್ಮಿ ಹಣ 2,000 ರೂಪಾಯಿ ಬರುತ್ತಲ್ಲ, ಸೊ ಅದರಲ್ಲಿ ನೀನು ನೋಡ್ಕೊ ಅಂತ. ಸೊ ಗೃಹಲಕ್ಷ್ಮಿ ಹಣ ನಿನ್ನ ಸಹಾಯ ಆಗುತ್ತೆ ಅಂತ. ಸೊ ನೋಡೋದಲ್ಲ, ಗೃಹಲಕ್ಷ್ಮಿ ಹಣ ಎಷ್ಟು ಸಹಾಯ ಆಗ್ತಿದೆ ಪಾಪ ಬಡವರು ಆಗಲಿ, ವಯಸ್ಸಾದವ್ರಿಗಾಗಲಿ, ಯಾರು ಇಲ್ದವ್ರಿಗಾಗಲಿ. ಸೊ ಎಷ್ಟೋ ಜನಕ್ಕೆ ಇದು ಗೃಹಲಕ್ಷ್ಮಿ ಹಣ ಯೂಸ್ ಆಗ್ತಾಯಿದೆ. ಸೊ ತಾಯಿ ಮಗನ ಮಣ್ಣು ಮಾಡುವಾಗ ಅಂದರೆ ಚಿತೆ ಇಡುವಾಗ, ಸೊ ಈ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇರೋ 2,000 ರೂಪಾಯಿನ ಜೀವನ ನಡೆದುಕೊಂಡು ಹೋಗುತ್ತೆ ಅಂತ ನೆನ್ಪು ಮಾಡ್ಕೊಂಡಿದ್ದಾರೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಗೃಹಲಕ್ಷ್ಮಿ ಯೋಜನೆ ಹಣ ಎಷ್ಟು ಜನಕ್ಕೆ ಯಾವ ರೀತಿ ಎಲ್ಲ ಕಷ್ಟಗಳಿಗೂ ಉಪಯೋಗ ಆಗ್ತಾಯಿದೆ. ಸೊ ಇದೇ ರೀತಿ ಯೋಜನೆಗಳನ್ನ ತರಲಿ ಸಿದ್ದರಾಮಯ್ಯ ಸರ್ರು ಅಂತ ಹೇಳ್ತಾ, ಸೊ ಈ ಮಾಹಿತಿ ಏನಾದ್ರು ನಿಮ್ಗೆ ಏನಾದ್ರು ಇಷ್ಟ ಆಗಿದರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.